ಓಕೆ, ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಅವರು ಕೈಗಾರಿಕಾ ಸಚಿವರಾಗಿದ್ದಾರೆ ಮತ್ತು ಉಕ್ಕು ಸಚಿವರಾಗಿದ್ದಾರೆ. ಹಾಗಂತ ಸಚಿವರು ಮೇಕೆದಾಟು ಮಾತಾಡಬಾರ್ದು ಅಂತ ಏನಿಲ್ಲ. ಅವರ ಮಾತಿಗೆ ಬೆಲೆ ಜಾಸ್ತಿ ಇರುತ್ತೆ, ಅದರಲ್ಲೇ ಇರಬೇಕು ಅಂತೇನಿಲ್ಲ. ಓಕೆ, ಆ ನಂತರ ಕಾವೇರಿ ವಿಚಾರಕ್ಕೆ ಅವರ ಬಗ್ಗೆ ಅವ್ರಿಗೆ ಅದರ ಈಗ ಅದರ ಜೊತೆಗೆ ಮಾಡ್ಬೋದು ಅದನ್ನು. ಆದರೆ ಒಂದು ಹೇಳ್ತೀನಿ, ಅಲ್ಲಿ ನಿತ್ಯ ಸಚಿವರು ಅಂತಿದ್ದಾರೆ, ಶಂಕರೇಗೌಡರು ಅಂತ ಇರಬೇಕು ಮೋಸ್ಟ್ಲಿ. ಆ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಕಾಲೇಜು ಭಾಳ ಅದ್ಭುತವಾಗಿ ಮಂಡ್ಯದಲ್ಲಿ ಮಾಡಿದ್ದು. ಅವರು ಏನೇ ಕೇಳಿದರೂ ಕೂಡ ಎಸ್.ಎಂ. ಕೃಷ್ಣ ಕಾಲಾವಧಿಯಲ್ಲೂ ಕೂಡ ಅಷ್ಟೇ ಕೊಡ್ತಾ ಇದ್ರಂತೆ. ಏನು ಸರ್ ನೀವು ಅವ್ರಿಗೆ ಅಷ್ಟು ಕೊಡ್ತೀವಿ ನೋಡ್ರಿ, ಅವರೊಬ್ಬರೇ ಕೆಲಸ ಮಾಡ್ತಾರೆ. ಅವ್ರದ್ದೊಂದು ವಿಗ್ರಹ ಕೂಡ ಅಲ್ಲಿ, ಒಂದು ಪುತ್ಥಳಿ ಇದೆ ಅಲ್ಲಿ ಮೈನ್. ಒಂದು ಹೇಳ್ತೀನಿ, ಈ ಮಂಡ್ಯದಲ್ಲಿ ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ, ಅಂಬರೀಷ್ ಇದ್ದರು, ಮತ್ತೊಬ್ಬರು ಇದ್ದರು, ಅವರಿದ್ದರು, ಇವರಿದ್ದರು, ಎಲ್ಲ ಅನೇಕ ಸಂಸದರೆಲ್ಲ ಆಗಿ ಹೋಗಿದ್ದಾರಲ್ಲ. ಮಂಡ್ಯಕ್ಕೆ ಏನು ದೊಡ್ಡ ನೀವು ಏನಂತೀರಿ ಅದಕ್ಕೆ ಕೊಡುಗೆ, ಚಿನ್ನದ ಮಳೆಯನ್ನೇನು ತರಿಸಿಲ್ಲ ಯಾವನು ಕೂಡ. ಆಯಿತಾ, ಸುಮ್ಮನೆ ಅಲ್ಲಿ ಒಂದು ಜಾತಿ ವಿಚಾರದಲ್ಲಿ ಅಥವಾ ನೀವು ಪ್ರೆಸ್ಟೇಜ್ ವಿಚಾರದಲ್ಲಿ ಅಲ್ಲಿ ಎಲೆಕ್ಷನ್ ಆಗಿದೆ ಬಿಟ್ಟರೆ ನೀವು ಕೊಡದೆ. ಈಗ ಶಿವಮೊಗ್ಗ ನೀವು ನೋಡಿ, ನೀವು ಎಷ್ಟೇ ಟೀಕೆ ಮಾಡಿ ಯಡಿಯೂರಪ್ಪನವರನ್ನು ಮತ್ತೊಂದನ್ನು, ಶಿವಮೊಗ್ಗ ಹೋಗಿ ನೋಡಿ ಹೆಂಗಿದೆ ಅಂತಂದ್ಬಿಟ್ಟು ಜಿಲ್ಲೆ. ನೀವು ಅದನ್ನು ಹೇಳ್ಬೋದು, ನೀವು ಭ್ರಷ್ಟಾಚಾರ ಮಾಡಿದ್ರಿ, ಅದು ಮಾಡಿದ್ರಿ, ಇದು ಮಾಡಿದ್ರಿ ಅಂತೇಳಿ. ಅಲ್ಲಿ ಒಂದು ಎಕರೆ ಜಾಗ ಇದ್ದವನು 10 ಲಕ್ಷ ಇದ್ದದ್ದು ಇವತ್ತು ಒಂದು 2-3 ಕೋಟಿಗೆ ಹೋಗ್ಬಿಟ್ಟಿದೆ ಅವನು. ಅದು ಬೇಕಿರುವಂಥದ್ದು. ಆ ಥರ ಡೆವಲಪ್ಮೆಂಟ್ ಬೇಕು, ಏನಾದರೂ ಒಂದು ಡೆವಲಪ್ಮೆಂಟ್ ಬೇಕು. ಡೆವಲಪ್ಮೆಂಟ್ ಅಂದರೆ ಕೇವಲ ಕೆಲಸವೇ ಸಿಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಯಾವುದಾದ್ರೂ ಒಂದು ವಿಧದಲ್ಲಿ ಆಗಿರಬೇಕು ಅವನಿಗೆ. ಈಗ ಒಬ್ಬ ಹಿರಿಯ ಇರ್ತಾನೆ ತಿಳ್ಕೊಳ್ಳಿ, 40, 50, 60 ವರ್ಷ ಆಗಿದೆ, ಅವನಿಗೆ ಕೆಲಸ ಏನಿಲ್ಲ, ರೈತಾಪಿ ವರ್ಗ ಏನೋ ಒಂದು ಮಾಡ್ಕೊಂಡಿದ್ದ, ಒಂದು 2 ಎಕರೆ ಜಾಗ ಇದೆ, 15 ಲಕ್ಷ ಇದ್ದದಕ್ಕೆ ಒಂದು 4 ಕೋಟಿ ಬಂದ್ಬಿಡ್ತು. ಅವನು ಏನಾದರೂ ಒಂದು ಮಾಡ್ಕೋತಾನಲ್ಲ. ಈಗ ನಾವು 5 ವರ್ಷಗಳ ಅವಧಿಯಲ್ಲಿ ಕುಮಾರಸ್ವಾಮಿ ಬೈಪಾಸ್ ಇರಲಿಲ್ಲ ರೀ ಮಂಡ್ಯಗೆ ಇಲ್ಲಿ ತನಕ, ಮೊನ್ನೆ ಡಬಲ್ ರೋಡ್ ಆಗೋ ತನಕ. ಈ ಕುಮಾರಸ್ವಾಮಿ ಅವರಿಂದ ನಾವು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲ ನಿರೀಕ್ಷೆ ಮಾಡ್ಬೋದಾ? ಅದು ಅವರ ಕಮಿಟ್ಮೆಂಟ್ ಹೆಂಗಿದೆ ಅಂತ. ನೀವು ರಾಮನಗರಕ್ಕೆ ಏನು ಮಾಡಿದ್ರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಮಿಟ್ಮೆಂಟ್ ಇರೋದಿದೆಯಲ್ಲ, ಅದು ಕಾಣಬೇಕು ನಿಮ್ಮ ಹತ್ರ ಅಂತ. ಯಾರೇ ಆಗಿರಲಿ. ಈಗ ಉತ್ತರ ಹುಬ್ಳಿ ಧಾರವಾಡದಿಂದ ಇವರು ಮುಖ್ಯಮಂತ್ರಿ ಆದರು, ಯಾರು ಅವಧಿ ಕಡಿಮೆ ಇದ್ದಿರ್ಬೋದು, ಜಗದೀಶ್ ಶೆಟ್ಟರು. ಅವರು ತಿಂಗಳಲ್ಲಿ 10 ದಿವಸ ಅಲ್ಲೇ ಇರ್ತಿದ್ರು ತಮ್ಮ ಕ್ಷೇತ್ರದಲ್ಲೇ. ಬಟ್ ಏನು ಮಾಡಿದ್ರಿ ಅದಕ್ಕೆ? ನನಗೆ ಹುಬ್ಳಿ ಧಾರವಾಡದಲ್ಲಿ ಈಗಲೂ ನನಗೆ ಅನಿಸೋದು, ಆ ಚೆನ್ನಮ್ಮ ಸರ್ಕಲ್ ಇದೆಯಲ್ಲ, ನಾನು 20 ವರ್ಷದ ಹಿಂದೆ ನೋಡ್ತಾ ಇದ್ದೆ, ಹಂಗೆ ಇದೆ ಸರ್ಕಲ್ಲು. ಆ ಒಂದು ಕಲ್ಲಿಟ್ಟಿದ್ದಾರೆ ಮೂಲೆಗೆ, ಅದಕ್ಕೆ ರಿಕ್ಷಾ ಹೊಡ್ಕೊಂಡು ಹೋಗುತ್ತೆ, ಆ ಕಲ್ಲಿಂಗೆ ಸೊಟ್ಟ ಆಗಿರುತ್ತೆ. ಹೌದಲ್ಲ, ನೀವು ಹುಬ್ಳಿ ಆ ಕಡೆಯವರಲ್ವಾ? ನನಗೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ ನೋಡಿದಾಗ. ಎಷ್ಟು ಅದ್ಭುತವಾಗಿ ಮಾಡ್ಬೋದಾಗಿತ್ತು. ಇನ್ನೊಂದೆರಡು ಸರಿ ಹೇಳಿ ಅಟ್ಲೀಸ್ಟ್ ಗಮನಿಸಿ ಆದರೂ ಅದನ್ನು ಸರಿ ಮಾಡಲಿ ಅಂತ. ಹೌದು ಸರ್, ಹೌದು. 20 ವರ್ಷದ ಹಿಂದೆ ನೋಡಿದ್ದೆ, ಆ ಕಲ್ಲು ಹಿಂಗೆ ಇಟ್ಟಿದ್ದಾರೆ, ಅದು ಹಿಂಗೆ ಸೊಟ್ಟ ಆಗಿದೆ. ಈಗ ಹೋಗಿ ನೋಡಿ ನೀವು, ಅಲ್ಲಿ ಪಕ್ಕದಲ್ಲೇ ಒಂದು ಕಾಮತ್ ಹೋಟೆಲ್ ಇದೆ, ನಿಮಗೆ ಇನ್ನೊಂದು ಕಾಮತ್ ಹೋಟೆಲ್ ಇದೆ, ಅದರ ಮುಂದ್ಗಡೆ ಆ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಹಂಗೆ ಗಬ್ಬು ನಾರ್ತಾ ಇದೆ. ನಾನು ಇದನ್ನು ಭಾಳ ದುಃಖದಲ್ಲಿ ಹೇಳೋದು. ಆಮೇಲೆ ಆ ಗಬ್ಬು ಜೊತೆಗೆ ಆ ಧೂಳು, ಅಲ್ಲಿ ಎಂತೆಂಥ ಜಾಗಗಳಿದೆ. ಆಮೇಲೆ ಸಿದ್ಧಾರೂಢ ಮಠ ಇದೆ, 3000 ಮಠ ಇದೆ. ಆಮೇಲೆ ಈದ್ಗಾ ಮೈದಾನದ ಅದ್ಭುತವಾದಂಥ ಅಂದರೆ ಆ ಗ್ರೌಂಡು, ಆಮೇಲೆ ಚೆನ್ನಮ್ಮ ಸರ್ಕಲ್ಲು. ಈಗಲೂ ನೋಡಿ ನೀವು, ಆಕಸ್ಮಿಕ ಸಿನಿಮಾದ ವಿಜುವಲ್ಗಿಂತ ಏನು ಬದಲಾವಣೆ ಆಗಿಲ್ಲ. ಮತ್ತು ನಾವು ಏನನ್ನ ಪ್ರಗತಿ ಅಂತ ಹೇಳೋದು? ಅಲ್ಲ, ಆ ಚೆನ್ನಮ್ಮ ಸರ್ಕಲ್ ಸುತ್ತ ಅದು ಚಂದ ಕಾಣಲಿ, ಆಕರ್ಷಣೆಯ ಕೇಂದ್ರ ಬಿಂದು ಲ್ಯಾಂಡ್ಮಾರ್ಕ್ ಅಂದರೆ ಚೆನ್ನಮ್ಮ ಸರ್ಕಲ್ ಹುಬ್ಬಳ್ಳಿಯಲ್ಲಿ. ಸುತ್ತ ಹುಲ್ಲು ಬೆಳೆಸಿದ್ರು, ಆ ಹುಲ್ಲು ಒಣಗಿ ಹೋಗೋವರೆಗೂ ಪಾಲಿಕೆಯವರು ಬಿಡ್ತಾರೆ. ನಾನು ನೋಡಿ, ನನಗೆ ಹುಬ್ಳಿ ಅವರು ಬಂದರು ತಂತಾಗ ನಾನು ಪ್ರತಿ ಸಲ ಅದನ್ನು ಹೇಳ್ತಾ ಇರ್ತೀನಿ, ಫಸ್ಟ್ ಅದನ್ನು ಸರಿ ಮಾಡಿ ಅಂತ. ಒಂದು ಮಾರ್ಬಲ್ ಹಾಕಿ ಏನ್ರಿ ಚೆನ್ನಮ್ಮನಿಗೆ ಏನಂತ ಅದ್ಭುತವಾದಂಥ ಗೌರವವನ್ನು ಕೊಡ್ಬೋದಾಗಿತ್ತು. ಓಕೆ, ಮುಂದಿನ ಸುದ್ದಿ ನೋಡೋಣ.